ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ರೈಡ್. ಸ್ಪರ್ಧಾ ರೈಡ್ನೇ ಏಕೆ, ಸ್ಪರ್ಧಾ ರೈಡ್ದಲ್ಲಿ ಮಾತ್ರ ನಾವು ವಿಶೇಷವಾಗಿ ಹೇಗೆ ಕಲಿಯಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಮ್ಮ ಮುಂದೆ ತರಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ವೆಲ್ಕಮ್ ಟು ಸ್ಪರ್ಧಾ ರೈಡ್. ಎಸ್, ವೈ ಸ್ಪರ್ಧಾ ರೈಡ್ ಅಂತಂದರೆ ಲರ್ನ್ ಆ್ಯಂಡ್ ಮಾಸ್ಟರ್ ಇಂಗ್ಲೀಷ್ ಗ್ರಾಮರ್ ಡಿಫ್ರೆಂಟ್ಲಿ. ವಿಶೇಷವಾಗಿ ಡಿಫ್ರೆಂಟಾಗಿ ಇಂಟ್ರೆಸ್ಟಿಂಗ್ ಆಗಿ ನಾವೇನು ಮಾಡ್ಬೋದು ಅಂತಂದ್ರೆ ಇಂಗ್ಲೀಷ್ ಗ್ರಾಮರನ್ನು ಈ ವೇದಿಕೆಯಲ್ಲಿ ಕಲಿಯಬಹುದು. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಕಡ್ಡಿದ್ದನ್ನು ಗುಡ್ಡ ಮಾಡಿ ಹೇಳ್ತಾರೆ ಅಂತ ನಾವು ಕೇಳ್ತಿರ್ತೀವಿ. ಆದರೆ ಇಲ್ಲಿ ಗುಡ್ಡವನ್ನು ಕಡ್ಡಿ ಮಾಡಿ ಹೇಳ್ತಕ್ಕಂತಹ ಒಂದು ವಿಶೇಷ ಪ್ರಯತ್ನ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ವಾಯ್ಸ್ ಸ್ಪರ್ಧಾ ರೈಡ್ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಇದೇ ಏಕೆ ಅಂತಂದರೆ ಈ ಸ್ಪರ್ಧಾ ರೈಡ್ನಲ್ಲಿ ಪವರ್ಫುಲ್ ಟೆಕ್ನಿಕ್ಸ್, ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಟೆಕ್ನಿಕ್ಸ್ಗಳನ್ನು ಬಳಸಿ ಇಂಗ್ಲೀಷನ್ನು ಹೇಳಲಾಗ್ತದೆ. ಆ್ಯಂಡ್ ಪ್ಯಾಕ್ಡ್ ವಿತ್ ಮೆಮರಿ ಬೂಸ್ಟರ್ಸ್. ನನಗೆ ನೆನಪ ಉಳಿಯೋದಿಲ್ಲ ಅಂತಂಥೇಳಿ ಭಾಳಷ್ಟು ಜನ ಹೇಳ್ತಿರ್ತಾರೋ ವಿದ್ಯಾರ್ಥಿಗಳು, ಅವರಿಗೆ ಇದು ರಾಮಬಾಣ. ಮೆಮರಿ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಕಲಿಬೋದು. ಅದ್ರ ಜೊತೆಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್, ನಿಜ ಜೀವನದಲ್ಲಿ ಹೇಗೆ ನಾವು ಎಕ್ಸಾಂಪಲ್ಸ್ಗಳನ್ನು ಬಳಸ್ಕೋಬೋದು ಅಂತಂಥೇಳಿ ಸಹಿತ ನಾವೇನು ಮಾಡ್ಬೋದು ಅಂತಾರೆ ಇಲ್ಲಿ ಕಲಿಬೋದು. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಅಂತಂದರೆ ಬ್ಲೆಂಡೆಡ್ ವಿತ್ ಸ್ಪೋಕನ್ ಇಂಗ್ಲೀಷ್ ಸ್ಕಿಲ್ಸ್. ಸ್ಪೋಕನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷನ್ನು ಹೇಗೆ ಮಾತನಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಹೇಳ್ತಿರ್ತೀವಿ, ರಿಯಲ್ ಲೈಫ್ ಎಕ್ಸಾಂಪಲ್ ಆಗಲಿ, ಬ್ಲೆಂಡೆಡ್ ವಿತ್ ಸ್ಪೋಕನ್ ಇಂಗ್ಲೀಷ್ ಆಗಲಿ, ಏನು ಹೇಳ್ತಿರ್ತೀವಿ? ಏಯ್, ನನಗೆ ವಿಶ್ ಮಾಡೋ ಚೆಂದಾಗಿ ಅಂತ ಹೇಳ್ತಿರ್ತೀವಿ. ವಿಶ್ ಮಾಡೋದು ಕೂಡ ಅವೇನು ಮಾಡ್ತಾನೋ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಸರ್ ಅಂತಾನು, ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್ ಅಂತಾನು. ಏಯ್, ಗುಡ್ ಮಾರ್ನಿಂಗ್ ಹೇಳು, ಅಷ್ಟು ಬರೋದಿಲ್ಲ ಅಂತೀವಿ. ಅಂದ್ರೆ ವಿಶ್ ಮಾಡೋದಲ್ಲ, ಅದು ಗ್ರೀಟ್ ಮಾಡು ಅಂತ ಹೇಳಬೇಕು. ಅಂದ್ರೆ ಸ್ಪೋಕನ್ ಇಂಗ್ಲೀಷ್ ಒಳಗೆ ನಾವು ಸ್ಕಿಲ್ಸ್ ಒಳಗೆ ಇವನ್ನೆಲ್ಲ ಕಲಿತೀವಿ. ಗ್ರೀಟ್ ಮಾಡು ಅಂತ ಹೇಳಬೇಕು. ನಾವೆಲ್ಲರೂ ಏನಂತೀವಿ? ವಿಶ್ ಮಾಡಿ ಅಂತೀವಿ. ವಿಶ್ ಅಂತಂದ್ರೆ ವಿಶ್ ಯು ಹ್ಯಾಪಿ ದೀಪಾವಳಿ ಅಂತ ಹೇಳಬೇಕು, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಹೇಳಬೇಕು. ಹಾಗೆ ಹಲವಾರು ಎಕ್ಸಾಂಪಲ್ಸ್ಗಳನ್ನ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ಗಳನ್ನ, ನಮಗೆ ಯೂಸ್ ಆಗ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನ ನಾವೇನು ಮಾಡ್ಬೋದು ಅಂತಂದ್ರೆ ಈ ವೇದಿಕೆಯಲ್ಲಿ ಕಲಿಬೋದು. ಸೊ ಹಂಗಂದ್ರೆ ನಾವು ಒಂದೊಂದಾಗಿ ಏನು ಮಾಡೋಣ ಅಂತಂದ್ರೆ ಒಂದು ಸಿಂಪಲ್ ಒಂದೊಂದು ಎಕ್ಸಾಂಪಲ್ಸ್ ಕೊಡ್ಕೋತ ನಿಮಗೇನು ಮಾಡ್ತೀನಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಪವರ್ಫುಲ್ ಟೆಕ್ನಿಕ್ಸ್ ಅಂತ ಹೇಳಿದ್ವಿ. ಈ ಪವರ್ಫುಲ್ ಟೆಕ್ನಿಕ್ಸ್ ಅಂದರೆ ಏನು, ಹೆಂಗೆ ಮಾಡ್ಬೋದು, ಏನೇನು ಮಾಡ್ಬೋದು ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲನ್ನು ನಾವೇನು ಮಾಡ್ಕೋಬೋದು ಅಂತಂದ್ರೆ ಇಲ್ಲಿ ತಿಳ್ಕೊಬೋದು. ಒಂದೇದು ಇಲ್ಲಿ ನೋಡ್ರಿ, ನಾವು ಇಂಗ್ಲೀಷ್ ಒಳಗೆ ಏನು ಹೇಳ್ತೀವಿ? ಎ ಇ ಐ ಓ ಯು. ಇವೇನು ಏನ್ರಿ ಸರ್ ಅಷ್ಟು ಗೊತ್ತಿಲ್ಲ, 5 ವೊವೆಲ್ಸ್ ರೀ ಅಂತ ನಾವು ಹೇಳ್ತೀವಿ. ಹೌದಾ? ಹೌದು, 5 ವೊವೆಲ್ ಲೆಟರ್ಸ್ ಇವು. ಆದ್ರೆ ಸ್ವಲ್ಪ ನೋಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ, ಇವು 5 ವೊವೆಲ್ ಲೆಟರ್ಸ್ ಹೌದು. ಸ್ವಲ್ಪ ಹಿಂಗೆ ಬರೆದ್ರೆ ಏನಾಗುತ್ತೆ? ಈಗ ನೋಡ್ರಿ, ಎ ಅಂತಂದ್ರೆ ಅಸರ್ಟಿವ್ ಸೆಂಟೆನ್ಸ್, ಇ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್, ಐ ಇಂಟ್ರಾಗೇಟಿವ್ ಸೆಂಟೆನ್ಸ್, ಓ ಆಪ್ಟೇಟಿವ್ ಸೆಂಟೆನ್ಸ್. ಇದು ಐಗೆ ಇನ್ನೊಂದು ಸ್ಕ್ವೇರ್ ಮಾಡ್ರಿ, ಇಂಪರೇಟಿವ್ ಸೆಂಟೆನ್ಸ್. ಅಂದ್ರೆ 5 ವೊವೆಲ್ ಲೆಟರ್ಸ್ಗಳನ್ನ ನೆನಪಿಟ್ರೆ 5 ಪ್ರಕಾರದ ವಾಕ್ಯಗಳನ್ನು ನೀವೇನು ಮಾಡ್ಬೋದು ಅಂತಂದ್ರೆ ನೆನಪಿಡ್ಬೋದು. ಸರ್ ಯು ಏನ್ರಿ? ಯು ಅಂದ್ರೆ ಇದು ಸ್ಪರ್ಧಾ ವಿಶೇಷ. ಯು ಅಂದ್ರೆ ನೀವು ಅಥವಾ ನೀನು, ಅಪ್ಪಿ ಇದನ್ನು ನೀನು ನೆನಪಿಡೋದು ಅಂತಂಥೇಳಿ. ಸೊ ಟೆಕ್ನಿಕಲ್ಲ, ಈಸಿಯಾಗಿ ನಾವೇನು ಮಾಡ್ಬೋದು ಅಂತಂದ್ರೆ ಈ ರೀತಿಯಾಗಿ ಹಲವಾರು ಉದಾಹರಣೆಗಳನ್ನು ನಾವು ಇಲ್ಲಿ ಬಳಸ್ಕೋಬಹುದು. ಮುಂದೆ 2ನೇ ಪಾಯಿಂಟ್ ಬರ್ರಿ, ಪ್ಯಾಕ್ಡ್ ವಿತ್ ಮೆಮರಿ ಬೂಸ್ಟರ್ಸ್. ಪ್ಯಾಕ್ಡ್ ವಿತ್ ಮೆಮರಿ ಬೂಸ್ಟರ್ಸ್ ಅಂದ್ರೆ ನೆನಪಿಡಕ್ಕೆ ನಮಗೆ ಒಟ್ಟ ತ್ರಾಸ ಆಗೋದಿಲ್ಲ. ಎಕ್ದಮ್ ಈಸಿಯಾಗಿ ನಾವೇನು ಮಾಡ್ಬೋದು ಅಂತಾರೆ ನೆನಪಿಡ್ಬೋದು. ಉದಾಹರಣೆಗಾಗಿ ಒಂದಿನ ನಾನು ಎಕ್ಸಾಂಪಲ್ ಬರೀತೇನೆ. ಈಗ ನೋಡ್ರಿ, ಪವನ್, ಒಂದು ಸಿಂಪಲ್ ಎಕ್ಸಾಂಪಲನ್ನು ನಾನು ಏನು ಮಾಡ್ತೀನಿ ಅಂತ ಇಲ್ಲಿ ಬರೀತೀನಿ, ನಿಮಗೆ ಗೊತ್ತಾಗುತ್ತೆ. ಪವನ್ ಅಂತ ಒಬ್ಬ ಹುಡುಗಿದ್ದ. ಅವೇನು ಮಾಡ್ದ ಅಂತಾರೆ, ಭಾಳ ಹಾರ್ಡ್ ವರ್ಕ್ ಮಾಡಿ PSI ಅದ, ಮುಂದೆ ಪ್ರಮೋಷನ್ ಆಗ್ಯಾನಂದ್ರೆ CP ಆಗ್ಯಾನ. ಸರ್ ನಮಗೇನು ಮಾಡಿದ್ರಿ ಪವನ್ ತೊಗೊಂಡು? ಇಂಗ್ಲೀಷಕ್ಕೂ ಪವನಿಗೇನು ಸಂಬಂಧ ಅಂತಂದ್ರೆ ಸಂಬಂಧ ಇದೆ. ಹೇಗೆ ಸಂಬಂಧ ಇದೆ? ಪಿ ಅಂತಂದ್ರೆ ಪ್ರೊನೌನ್, ಎ ಅಂತಂದ್ರೆ ಎಡ್ವರ್ಬ್,
ವಿ ಅಂತಂದ್ರೆ ವರ್ಬ್, ಎ ಅಂತಾರೆ ಅಡ್ಜೆಕ್ಟಿವ್, ನೌನ್, ಕಂಜಂಕ್ಷನ್, ಪ್ರಪೋಷನ್, ಇಂಟರ್ಜೆಕ್ಷನ್. ಸೊ ಇದಕ್ಕೆ ಕೋಡಿಂಗ್ ಅಂತ ಕರಿತೀವಿ. ಕೋಡಿಂಗ್ಗಳ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನೇ ಕಲಿಬಹುದು. ಸೊ ಕಬ್ಬಿಣದ ಕಡಲೆ ಅಂತೇನು ನೀವು ತಿಳ್ಕೊಂತೀವಿ ಇಂಗ್ಲೀಷು, ಅದು ಹಂಗಿಲ್ಲ. ಅದಕ್ಕೆ ವಿಶೇಷವಾಗಿ ನಾವೇನು ಮಾಡ್ಬೋದು, ಸ್ಪರ್ಧಾ ರೈಡ್ದಲ್ಲಿ ನೀವು ಬಂದರೆ ಸರಳವಾಗಿ ನಾವು ಇಲ್ಲಿ ಕಲಿಬಹುದು. ಆ್ಯಂಡ್ ಮುಂದಿನ ಪಾಯಿಂಟ್ ಅಂತ ತಗೊಳ್ಳಂತ. ಸೊ ಲೆಟ್ ಮಿ ಟೇಕ್ ಟು ದ ನೆಕ್ಸ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಹೌದು, ಸುಮಾರು 25 ವರ್ಷಗಳ ಏನು ಒಂದು ಅನುಭವ ಇದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡಿವಿ, ಅಲ್ಲಿ ಇಂಗ್ಲೀಷನ್ನು ಹೆಂಗೆಂಗೋ ಯೂಸ್ ಮಾಡಿ ಏನೇನೋ ಅರ್ಥ ಮಾಡಿಕೊಂಡು ಏನೇನೋ ಮಜಾ ಆಗೈತಿ, ಅದು ನಮಗೆ ಜೀವನದಾಗ ಕಲಿಯಾಕೆ ಸಿಗ್ತೈತಿ. ರಿಯಲ್ ಲೈಫ್ ಎಕ್ಸಾಂಪಲ್ಸು ಇಲ್ಲಿ ನಾವೇನು ನೋಡ್ಬೋದು ಅಂದರೆ, ಒಂದ್ಸಲ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಕಮಿಟಿ ಅಧ್ಯಕ್ಷನಾಗಿ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ಕೆಲಸ ಮಾಡ್ತಾ ಇದ್ದೆ. ಇಂಗ್ಲೀಷ್ ಟೀಚರ್ದ ರಿಕ್ರೂಟ್ಮೆಂಟ್ ಇತ್ತು. ಒಬ್ಬಳು 62% ಒಳಗಡೆ ಬರಬೇಕಾದ್ರೆ ಆ ಮಹಾತಾಯಿ ಮೇ ಕಮಿನ್ ಸರ್ ಅಂದು ಬಾ ಅಂತಂದೆ. ನಾವು ಟೇಬಲ್ ಮೇಲೆಲ್ಲ ಮೆಂಬರ್ಸ್ ಕೂತಿದ್ದೀವಿ, ಒಂದು ಕುರ್ಚಿ ಇಟ್ಟಿದ್ದೀವಿ. ನಾನೇನು ಹೇಳಿದೆ ಅಂದರೆ ಟೇಕ್ ಯುವರ್ ಸೀಟ್ ಅಂತ ಹೇಳಿದೆ. ಸೀಟ್ ತೊಗೊಂಡು ಹೋಗೇ ಬಿಡ್ಲಾಕಿ. ಟೇಕ್ ಯುವರ್ ಸೀಟ್ ಆದ್ರೆ ಕುರ್ಚಿ ತೊಗೊಂಡು ಹೊಂಟ ಬಿಟ್ಲು. ಓ ಅಕ್ಕ ಅಂದನು, ವಾಟ್ ಆರ್ ಯು ಡೂಯಿಂಗ್? ಸರ್ ನೀವೇ ಹೇಳಿದ್ರಲ್ಲೇ ಟೇಕ್ ಯುವರ್ ಸೀಟ್. ಓವಾ, ಟೇಕ್ ಯುವರ್ ಸೀಟ್ ಅಂತಂದ್ರೆ ಕುರ್ಚಿ ಮೇಲೆ ಕೂಡು ಅಂದಂಗ. ಆಕೆ ಏನು ತಿಳ್ಕೊಂಡಿದ್ಲು, ಕುರ್ಚಿ ತೊಗೊಂಡು ಹೋಗು ಅಂತ ತಿಳ್ಕೊಂಡಿದ್ಲು. ಸೊ ಹಿಂಗೆ ಇಂಗ್ಲೀಷ್ ಒಳಗೆ ಕೆಲವೊಂದು ಶಬ್ದಗಳನ್ನು ನಾವೇನು ಬಳಸ್ತೀವಿ, ರಿಯಲ್ ಲೈಫ್ ಒಳಗೆ ಅದು ಹೆಂಗೆ ಬಳಸಬೇಕು ಅನ್ನೋದನ್ನು ಪ್ರಾಕ್ಟಿಕಲಾಗಿ ನಾವು ಇಂಥವು ಹಲವಾರು ಎಕ್ಸಾಂಪಲ್ಸ್ಗಳನ್ನ ಏನು ಮಾಡ್ಬೋದು ಅಂತಂದ್ರೆ ಕಲಿಬಹುದು. ಎಸ್, ಸೊ ಸ್ಪರ್ಧಾ ರೈಡ್ದಾಗ ಏನಾಯ್ತು, ರಿಯಲ್ ಲೈಫ್ ಎಕ್ಸಾಂಪಲ್ಸ್ಗಳನ್ನ ಕಲಿತೀವಿ. ಬ್ಲೆಂಡೆಡ್ ವಿತ್ ಸ್ಪೋಕನ್ ಇಂಗ್ಲೀಷ್ ಸ್ಕಿಲ್ಸ್, ಇದು ಬಹಳ ಮಹತ್ವದ ಸ್ನೇಹಿತರೆ. ಇದು ಬಹಳ ಅಂದ್ರೆ ನಿಮಗೆ ಏನಾಗ್ತದೆ ಅಂದರೆ ಭಾಳ ಹೆಲ್ಪ್ ಆಗ್ತೈತಿ. ಈ ಸ್ಪೋಕನ್ ಇಂಗ್ಲೀಷ್ ಸ್ಕಿಲ್ಸ್ ಬಂದಾಗ ಎಸ್ಪೆಷಲಿ ಫನೆಟಿಕ್ಸ್ ಅಂತಂದು ಬರುತ್ತೆ. ಫನೆಟಿಕ್ಸ್ ಬರಬೇಕು, ಬಹಳ ಸರಳ. ಈ ಫನೆಟಿಕ್ಸ್ ಮೇಲೆ ವಿಶೇಷವಾದಂತಹ ವಿಡಿಯೋಸ್ಗಳನ್ನು ನಾವು ಮಾಡ್ತೀವಿ. ವಾಟ್ ಈಸ್ ಫನೆಟಿಕ್ಸ್? ದ ಸೈನ್ಸ್ ಆಫ್ ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಹೇಗೆ ಮಾಡಬೇಕು, ರೈಟ್? ನಾವು ಹೇಗೆ ಉಚ್ಚಾರ ಮಾಡಬೇಕು, ರಿಸೆಪ್ಟಿವ್ ಸ್ಕಿಲ್ಸ್ಗಳನ್ನು ಹೇಗೆ, ಇವುಗಳನ್ನೆಲ್ಲ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಫೆನೆಟಿಕ್ಸ್ಗಳಲ್ಲಿ ಕಲಿತೀವಿ. ಎಕ್ದಮ್ BRP ಅಂತ ಹೇಳ್ತೀವಿ, ಬ್ರಿಟಿಷ್ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಪ್ರಕಾರ ಹೇಗೆ ಮಾಡಬೇಕು. ನಾವು ಭಾಳ ತಪ್ಪು ಉಚ್ಚಾರ ಮಾಡ್ತಿರ್ತೀವಿ. ಭಾಳ ಮಂದಿ ಅಂತ ನೋಡಿ, ನಿಂದು ಪ್ರೊನೌನ್ಸಿಯೇಷನ್ ಸರಿ ಇಲ್ಲ, ಅದು ಪ್ರೊನೌನ್ಸಿಯೇಷನ್ ಅಲ್ಲ, ಇಟ್ಸ್ ಪ್ರೊನೌನ್ಸಿಯೇಷನ್. ಇದು ವೆರಿ ಸಿಂಪಲ್, ಭಾಳ ಸರಳವಾದಕ್ಕಂಥ. ಸೊ ಎಷ್ಟೋ ಸಲ ನಾವೇನು ಮಾಡ್ತಿರ್ತೀವೋ ನಾವು ಹಿಂಗೆ ಬರಿತೀವಿ. ಇದು ನಮ್ಮ ಹುಡುಗರು ಏನು ಮಾಡ್ತಾರೋ ಅಂದರೆ ಕುನೋ ಅಂತ. ಇದು ಕುನೋ ಅಲ್ಲ, ನೋ. ಇದಕ್ಕೆ ನಾಲೆಜ್ ಅಲ್ಲ, ಇದು ಏನು ಅಂತಂದ್ರೆ ನಾಲೆಜು. ಸರ್ ಯಾಕ್ರಿ ಅಂತಾರೆ ಅವರು. ಇದು ಸೈಕಾಲಜಿ, ಪಿಸ್ಕಾಲಜಿ ಅಲ್ಲ, ಸೈಕಾಲಜಿ ಇದು ಅಂತಂದ್ರೆ ಇದು ಪಿ ಯಾಕೆ ಸೈಲೆಂಟ್ ಆಯ್ತು? ಯಾಕೆ ಸೈಲೆಂಟ್ ಆಯ್ತು? ಇಲ್ಲಿ 2 ಕಾನ್ಸನೆಂಟ್ ಇದ್ದು ಅಂತಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಮೊದಲನೇ ಕಾನ್ಸನೆಂಟನ್ನು ಬಿಡ್ತೀವಿ, 2ನೇ ಕಾನ್ಸನೆಂಟನ್ನು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಸೊ ಈ ಸ್ಪೋಕನ್ ಇಂಗ್ಲೀಷ್ ನಾವೇನು ಡೇ ಟು ಡೇ ಲೈಫ್ದಾಗ ಇಂಗ್ಲೀಷ್ ಮಾತಾಡ್ತೀವಲ್ಲ, ಈ ಗ್ರಾಮರನ್ನು ಹೇಗೆ ಬಳಸಬೇಕು ಅಂದರೆ, ಗ್ರಾಮರ್ ಬಂದ್ರೆ ಸ್ಪೋಕನ್ ಇಂಗ್ಲೀಷ್ ಬರ್ತತಿ ಅಂತಲ್ಲ, ಆದರೆ ಇಂಗ್ಲೀಷ್ ಮಾತಾಡ್ಬೇಕಂತ ಸಂದರ್ಭದಲ್ಲಿ ಸರಿಯಾದ ಗ್ರಾಮ್ಯಾಟಿಕಲ್ ಏನು ರೂಲ್ಸ್ಗಳನ್ನ ಅವುಗಳನ್ನು ಫಾಲೋ ಮಾಡಬೇಕು. ಅದನ್ನು ನಾವು ಈಸಿಯಾಗಿ ಹೆಂಗೆ ಮಾಡ್ಬೋದು, ಫ್ಲೂಯೆನ್ಸಿಯನ್ನು ಹೇಗೆ ನಾವಿಲ್ಲಿ ಡೆವಲಪ್ ಮಾಡ್ಕೋಬೋದು ಅನ್ನೋದನ್ನು ಸಹಿತ ಈ ವೇದಿಕೆಯಲ್ಲಿ ಅತಿ ಸರಳವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಕಲಿತೀವಿ. ಅಷ್ಟ ಅಲ್ಲ, ಒಂದು ನಿಮಗೆ ಕ್ರಿಯಾಪದ ಕೊಟ್ಟರೆ ನೀವು 100 ವಾಕ್ಯಗಳನ್ನು ಏನು ಮಾಡ್ತೀರಿ ಅಂತಂದರೆ ರಚನೆ ಮಾಡ್ತೀರಿ. ಇವೆಲ್ಲವುಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಈ ಗ್ರಾಮರ್ ಜೊತೆ ಬ್ಲೆಂಡ್ ಮಾಡ್ತೀವಿ. ನಾವು ಹೇಳಿದ್ರೆ ಬ್ಲೆಂಡೆಡ್ ಕಾಫಿ ಅಂತ ಹೇಳ್ತೀವಿ ನೋಡಿ, ಇದ್ರ ಜೊತೆ ಮಿಕ್ಸ್ ಮಾಡಿ ಸರಳವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಲಿತೀವಿ. ಅದಕ್ಕೆ ಸ್ಪರ್ಧಾ ರೈಡಿಗೆ ನೀವು ಬರಬೇಕು. ಸೊ ಇಷ್ಟೆಲ್ಲವುಗಳನ್ನು ನೀವೇನು ಮಾಡ್ತೀರಿ ಅಂತಂದ್ರೆ ಸ್ಪರ್ಧಾ ರೈಡ್ದಲ್ಲಿ ಕಲಿತೀರಿ. ಇಷ್ಟೆಲ್ಲ ಇದ್ದ ಮೇಲೆ ಅದು ಇದು ಏಕೆ ಸ್ಪರ್ಧಾ ರೈಡ್ ಈಸ್ ಓಕೆ ಅಂತೇಳಿ ನೀವು ಅನ್ಬೋದು, ಅಂದೇ ಅಂತೀರಿ.
ಆ್ಯಂಡ್ ಇದು ನಮ್ಮೆಲ್ಲರ ಏನು ಎಸ್ ಕೆ ಪರಿವಾರದ ವತಿಯಿಂದ ತಮಗೆಲ್ಲ ಅದ್ಭುತವಾದಂತಹ ಒಂದು ಕೊಡುಗೆ. ಮಕ್ಕಳಿರಿ ಮತ್ತು ಏನು ಪಾಲಕರಿದ್ದೀರಿ, ತಮ್ಮ ಮಕ್ಕಳಿಗೆ ಅತಿ ಮಹತ್ವದ್ದೇನು ಅಂತಂದರೆ ಕಾನ್ಫಿಡೆನ್ಸ್, ನೀನು ಮಾಡಬಲ್ಲೆ. ಸೊ ನಿಮಗೆ ಒಂದು ದಾರಿಯನ್ನು ತೋರಿಸ್ತಕ್ಕಂತಹ ಒಂದು ಪ್ರಯತ್ನ ಈ ನಮ್ಮ ಸ್ಪರ್ಧಾ ರೈಡ್ ಟೀಮ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಟೇಕ್ ಕೇರ್ ಆ್ಯಂಡ್ ಟೀಮ್ ಸ್ಪರ್ಧಾ ರೈಡ್ ನಿಮ್ಮ ಜೊತೆಗಿದೆ. ಇನ್ನೊಂದು ಸಲ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್, ಟೇಕ್ ಕೇರ್.